ನಮ್ಮ ಹೆಸರು ವಿಶ್ವೇಶ್ ಅಂತ. ನಮ್ಮೂರು ಬಿಜಾಪುರ. ಸೊ ನಾನು ಅಣ್ಣವರ ಅಭಿಮಾನಿ, ಒಂದು ಚಿಕ್ಕ ಅಭಿಮಾನಿ. ಯಾಕಂದರೆ ಇಲ್ಲಿ ಬಂದವರೆಲ್ಲ ಜಾಸ್ತಿ ಸಾಕಷ್ಟು ಹಿರಿಯರಿದ್ದಾರೆ, ಅವ್ರ ಬಗ್ಗೆ ತಿಳ್ಕೊಂಡವ್ರು ಇದ್ದಾರೆ. ಅವರು ಎಲ್ಲ ಫಿಲ್ಮ್ ನೋಡಿದವ್ರು ಇದ್ದಾರೆ, ಎಲ್ಲ ಫಿಲ್ಮ್ ಬಯಾಟ್ ಮಾಡಿ ಅದನ್ನು ಹೇಳಿದವರು ಇದ್ದಾರೆ. ಅವ್ರ ಮುಂದೆ ನಾನು ಭಾಳ ಚಿಕ್ಕ ಅಭಿಮಾನಿ. ಬಟ್ ಏನೋ ಅವ್ರ ವ್ಯಕ್ತಿತ್ವ, ಅವರ ಒಂದು ಸಿಂಪ್ಲಿಸಿಟಿಗೆ ಫ್ಯಾನ್ ಆಗಿ ಇಲ್ಲಿ ಬಂದಿದ್ದು. ಸೊ ಅವ್ರ ಬಗ್ಗೆ ನನಗೆ ಎಷ್ಟು ಗೊತ್ತಿದೆ ಅಷ್ಟು ಹೇಳ್ತೀನಿ ಅಷ್ಟೇ. ಡಾಕ್ಟರ್ ರಾಜ್ಕುಮಾರ್ ಅವರು ಇವತ್ತು ಫಸ್ಟ್ ಹೇಳ್ಬೇಕಂದ್ರೆ ಇವತ್ತು ವರುಣಿತಿ ಏಕಾದಶಿ ಮತ್ತು ಇವತ್ತು ಗುರುವಾರ. ಅಣ್ಣವ್ರ ಬರ್ತಡೇ ಇವತ್ತು 97ನೇ ಬರ್ತಡೇ ಇವತ್ತು ಬಂದಿದ್ದು ಭಾಳ ಅಂದರೆ ಭಾಳ ವಿಶೇಷ. ಇದು ಭಾಳ ಪವಿತ್ರವಾದ ದಿನ ಇವತ್ತು. ಯಾಕಂದರೆ ಅಣ್ಣವರು ಕೂಡ ರಾಯರ ಭಕ್ತರಾಗಿದ್ದರು. ಅವರು ಅಪಾರವಾದ ರಾಯರ ಭಕ್ತಿ ಇತ್ತು ಅವರಿಗೆ. ಯಾಕಂದರೆ ಇಲ್ಲಿ ಚಿಕ್ಕಪೇಟೆಯಲ್ಲಿ ಇರ್ತಕ್ಕಂಥ ಬೆಂಗಳೂರಿನ ಪ್ರಥಮ ಚಿಕ್ಕಪೇಟೆಯಲ್ಲಿ ಇರ್ತಕ್ಕಂಥ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಅವರು ಸದಾಕಾಲ ಹೋಗ್ತಿದ್ರು. ಪ್ರತಿ ಗುರುವಾರ ಹೋಗ್ತಿದ್ರು. ಆಮೇಲೆ ಮಯೂರ ಸಿನಿಮಾ ಟೈಮಲ್ಲಿ ಅವ್ರಿಗೆ ಹುಷಾರಿರಲಿಲ್ಲ. ಆ ಟೈಮಲ್ಲಿ ಅವರು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಅಲ್ಲಿ ಬೇಡ್ಕೊಂಬಂದಿದ್ರಂತೆ, ನನಗೆ ಹುಷಾರಾದರೆ ನಾನು ಕೆಲವೊಂದು ಇದು ಥಿಂಗ್ಸ್ ಈಡೇರಿಸ್ತೀನಂತ. ಸೊ ಅದೇ ರೀತಿ ಅವರಿಗೆ ಮಯೂರ ಸಿನಿಮಾ ಹುಷಾರಿಲ್ಲದ ಟೈಮಲ್ಲೂ ಅವರು ಮೂವಿ ಸಕ್ಸಸ್ಫುಲ್ಲಾಗಿ ಮಾಡಿ ಅದು ಸಕ್ಸಸ್ಫುಲ್ಲಾಗಿ ರಿಲೀಸು ಆಯಿತು. ಸೊ ಹಿಂಗೆ ಅವ್ರು ಅಪಾರವಾದ ರಾಯರ ಭಕ್ತರು ಕೂಡ ಹೌದು, ಅಪ್ಪಟ ರಾಯರ ಭಕ್ತರು. ಅದಕ್ಕೆ ಇವತ್ತು ಅವರ ಬರ್ತಡೇ ಇವತ್ತು ಬಂದಿದ್ದು ಭಾಳ ವಿಶೇಷ. ಆಮೇಲೆ ಅಣ್ಣವರ ಬಗ್ಗೆ ಮಾತಾಡೋದು ತುಂಬ ಇದೆ. ಅವ್ರ ಬಗ್ಗೆ ನಾನು ತಿಳ್ಕೊಳ್ಳೋದು ತುಂಬ ಇದೆ. ಇವನ್ ನಾನು ಡೈಲಿ ಅವ್ರ ಮೂವೀಸ್ ನೋಡಿ, ಅವ್ರ ಹಾಡುಗಳು ಕೇಳಿ, ಆಮೇಲೆ ಅವರು ನಿಜ ಜೀವನದಲ್ಲಿ ಹೆಂಗಿದ್ರು ಅದೆಲ್ಲ ನೋಡ್ಕೊಂತ ಕಲ್ಕೊಂತ ಹೋದ್ರೂ ನನಗೆ ಜೀವನ ಪೂರ್ತಿ ನಾನು ಹೊಸದು ಕಲಿಯೋಕ್ಕೆ ಸಿಗ್ತೈತೆ ನನಗೆ. ಅಷ್ಟೊಂದು ಅಪರೂಪದ ವ್ಯಕ್ತಿತ್ವ ಅಣ್ಣವ್ರದ್ದು. ಅವ್ರ ಸಿಂಪ್ಲಿಸಿಟಿ ಬಗ್ಗೆ ನನಗೆ ಅವ್ರ ಸಿಂಪ್ಲಿಸಿಟಿಗೆ ಭಾಳ ಫ್ಯಾನ್ ನಾನು. ಅದಕ್ಕೆ ಒಂದು 2-3 ನನಗೆ ಚುಟುಕು ಹೇಳೋಕ್ಕೆ ಇಷ್ಟಪಡ್ತೀನಿ ನನಗೆ ಗೊತ್ತಿದ್ದದ್ದು. ಫಸ್ಟ್ ಆಫ್ ಆಲ್ ಅಣ್ಣವರು ತಿರುಪತಿ ಹೋಗಿದ್ರಂತೆ. ನಾವೆಲ್ಲ ಈಗ ನೋಡ್ರಿ, ಈಗ ನೀವೆಲ್ಲ ಜನಸಾಮಾನ್ಯರ, ನಾವೇ ಯಾವುದೋ ಒಂದು ಕ್ಷಣ ಸಿಕ್ಕರೆ, ನಮ್ಗೆ ಎಲ್ಲಾದರೂ ಸ್ಪೆಷಲ್ ದರ್ಶನ ಸಿಕ್ಕರೆ ಅಥವಾ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಕ್ಕರೆ ನಮಗೆ ಅದು ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು ಸಿಗಬೇಕಂತ. ಬಟ್ ಅವರು ತಿರುಪತಿಗೆ ಹೋದಕ್ರೆ ಆಂಧ್ರ ಪ್ರದೇಶ್ ಗೌರ್ಮೆಂಟ್ ಅವ್ರಿಗೆ ಎಲ್ಲ ರೀತಿ ಸೌಕರ್ಯ ಕೊಟ್ಟಿತ್ತು VIP ದರ್ಶನಕ್ಕೆ. ಬಟ್ ಅವರು ಅದನ್ನು ರಿಜೆಕ್ಟ್ ಮಾಡಿ ಶ್ರೀವಾರು ಮೆಟ್ಟು ಹತ್ಕೊಂತ ಹೋಗಿ ಇದು ಶ್ರೀನಿವಾಸನ ಇದು ಮಾಡ್ಕೊತ ಹೋಗಿ ನಾವೆಲ್ಲ ಹೆಂಗೆ ಸರ್ವ ಭಕ್ತರೊಡನೆ ಸರ್ವ ದರ್ಶನ ಮಾಡಿದಂಥ ಏಕೈಕ ಕಲಾವಿದರವರು. ಆಮೇಲೆ ಹಿಂಗೆ ಇಂಥ ಸಿಂಪ್ಲಿಸಿಟಿ, ಇಂಥ ವ್ಯಕ್ತಿತ್ವ ಅವ್ರದ್ದು, ಅದು ಯಾರಿಗೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಅವಾಗೂ ಯಾರಿಗೂ ಇದ್ದಿದ್ದಿಲ್ಲ, ಈಗೂ ಯಾರಿಗೂ ಇದ್ದಿದ್ದಿಲ್ಲ. ಭಾಳ ರೇರ್ ಅದು, 100ರಲ್ಲಿ ಒಬ್ಬರಿಗೆ. ಅದಕ್ಕೆ ಅವ್ರಿಗೆ ಬಂಗಾರದ ಮನುಷ್ಯ ಅನ್ನೋದು. ಆಮೇಲೆ ಇನ್ನೊಂದು ಸಿಚುವೇಶನ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಸಿಕ್ಕಿತ್ತು. ಆ ಟೈಮಲ್ಲಿ ಅವರು ನನಗಿಂತ ಜಾಸ್ತಿ ಕನ್ನಡ ಸಾಹಿತ್ಯಕ್ಕೆ ಕಾಂಟ್ರಿಬ್ಯೂಷನ್ ಮಾಡಿದಂಥ ಕುವೆಂಪು ಅವರು ಇದ್ದಾರೆ. ಅವ್ರಿಗಿನ್ನ ಕರ್ನಾಟಕ ರತ್ನ ಪ್ರಶಸ್ತಿ ಸಿಕ್ಕಿಲ್ಲ. ಮೊದಲು ಅವರಿಗೆ ಪ್ರಶಸ್ತಿ ಕೊಟ್ಟು ಗೌರವಿಸಬೇಕು. ಅದಾದ ನಂತರನೇ ನಾನು ಪ್ರಶಸ್ತಿ ಸ್ವೀಕರಿಸ್ತೇನೆ ತಂದು ಅದನ್ನು ಹೋಲ್ಡಲ್ಲಿಟ್ಟು ಫಸ್ಟ್ ಅವ್ರು ಸ್ವೀಕರಿಸಿದ ನಂತರನೇ ಇವರು ಸ್ವೀಕರಿಸಿದ್ದು. ಇಂಥ ಒಂದು ಮಹಾನ್ ವ್ಯಕ್ತಿತ್ವ ಅಣ್ಣವ್ರದ್ದಾಗಿತ್ತು. ಆಮೇಲೆ ಇನ್ನೊಂದು ಸಿಚುವೇಶನ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಣ್ಣವ್ರಿಗೆ ಡಾಕ್ಟರೇಟ್ ಪದವಿ ಸಿಕ್ಕಾಗ ನಾನೇನು MA ಡಿಗ್ರಿ ಮಾಡಿಲ್ಲ, ಯಾವುದೋ ಇದು ಮಾಡಿಲ್ಲ. ನಾನು MA ಕಾಯೋನು, ನನಗೆ ಯಾಕೆ MA ಡಿಗ್ರಿ ಕೊಟ್ಟಿರಿ ನೀವು, ನನಗಿಂತ ಸಾಧನೆ ಮಾಡಿದ್ರೆ ಅವರಿಗೂ ಗುರುತಿಸಿ ಅವರಿಗೂ ಡಾಕ್ಟರೇಟ್ ಪದವಿ ಕೊಡಬೇಕು ಅಂತ ಒಂದು ಮಾತು ಹೇಳಿದರು ಅವರು ಒಂದು ಸಭೆಯಲ್ಲಿ. ಅವೆಲ್ಲ ನೋಡಿದ್ರೆ ಈಗಿನ ನಮಗೆಲ್ಲ ಭಾಳ ಒಂಥರ ನಾವೆಲ್ಲ ಕಲಿಬೇಕು. ನಾವು ಎಸ್ಪೆಷಲಿ ಈಗಿನ ನಮ್ಮ ಜನ್ರೇಷನ್ ಏನಿದೆಯಲ್ಲ, ನಾವೆಲ್ಲ ಭಾಳ ಕಲಿಬೇಕು. ಆಮೇಲೆ ಅವ್ರದ್ದು ಪ್ರತಿಯೊಂದು ಮೂವೀಸ್, ಅವರ ಹಾಡುಗಳಲ್ಲಿ ಎಲ್ಲದರಲ್ಲಿ ಅವರು ನಮಗೆ ಪಾಯಿಂಟ್ ಔಟ್ ಮಾಡಿ ಹೇಳಿದರು, ಈಗಿನ ಜನ್ರೇಷನ್ದವರು ಹೆಂಗಿದೆ, ನಾವು ಮನುಷ್ಯರು ಹೆಂಗೆ ಬದಲಾಗತ್ತೀವಿ, ಹೆಂಗೆ ಇರಬೇಕು ಆ್ಯಕ್ಚುಲಿ, ನಮ್ಮ ನಡೆ ನುಡಿ, ನಮ್ಮ ಮನುಷ್ಯತ್ವ ಅನ್ನೋದು ಹೆಂಗಿರ್ಬೇಕು ಅನ್ನೋದು ಅವಾಗಿಂದ ಹೇಳ್ಕೊತ ಬಂದಿದ್ದರು. ಬಾನಿಗೊಂದು ಎಲ್ಲಿದೆ, ಮುತ್ತಿನಂಥ ಮಾತೊಂದು ಗೊತ್ತೇನಮ್ಮ ನಿನಗೆ, ಇಂಥವೆಲ್ಲ ಹಾಡುಗಳು ಅವೆಲ್ಲ ನಮಗೆ ಅಪ್ಲೈ ಆಗೋದು ಈಗಿನ ನಮ್ಮ ಜನ್ರೇಷನ್ ಇದ್ದವರಿಗೆ. ಈಗ ಹಾವಭಾವಗಳು ಅವೆಲ್ಲ ರಿಲೇಟ್ ಮಾಡ್ಕೊಂಡ್ರೆ ನಾವು ನಿಜವಾಗ್ಲೂ ಹಂಗೆ ಇರಬೇಕಾಗಿತ್ತು. ಬಟ್ ನಾವು ಈಗ ಹಂಗಿಲ್ಲ ಆ್ಯಕ್ಚುಲಿ. ಸೊ ಹೀಗೆ ಅವರು ಪಿಕ್ಚರ್ಸ್, ಆಮೇಲೆ ಅವ್ರ ಹಾಡು, ಅವ್ರ ಪಿಕ್ಚರ್ಸ್ ನೋಡಿ ಕಲಿಯೋದು ಭಾಳ ಇದೆ. ಎಲ್ಲರೂ ಕಲಿಬೇಕು, ಅದು ಎಸ್ಪೆಷಲಿ ಈಗಿನ ಜನ್ರೇಷನ್ದವ್ರು. ನಾನಂತರೂ ನನ್ನ ಒಂದು ಗುರಿ ಏನಂದರೆ, ನಾನು ಅಣ್ಣವ್ರಂಗಂತೂ ಆಗೋಕ್ಕಾಗಲ್ಲ. ಅಟ್ಲೀಸ್ಟ್ ಅಣ್ಣವ್ರ ಒಂದು ಚೂರಾದರೂ ಏನೋ ಒಂದು ಅವ್ರ ವ್ಯಕ್ತಿತ್ವದಲ್ಲಿ ಇರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ನಮ್ಮಲ್ಲಿ ಅಳವಡಿಸ್ಕೊಂಡು ನನ್ನ ಜೀವನ ನಾನು ಸ್ವಲ್ಪ ಅಪ್ಗ್ರೇಡ್ ಮಾಡ್ಕೋಬೇಕು ಅನ್ನೋದೇ ನನ್ನ ಗುರಿ. ಈಗ ಮುಂದಿನ ಜನ್ರೇಷನ್ ಹೆಂಗೆ ಚೇಂಜ್ ಆಗಲಿ, ಬಟ್ ಆ ರೂಟ್ಸ್ ಏನದಾವಲ್ಲ ಅವು ನಾವು ಫಾಲೋ ಮಾಡಬೇಕು. ನಮ್ಮ ಹಿರಿಯರು, ನಮ್ಮ ಅಣ್ಣವರು ಎಲ್ಲ ರೂಟ್ಸ್ ಅವೆಲ್ಲ ಫಾಲೋ ಮಾಡ್ಕೊಂಡು ಹೋದರೆ ಅದು ಒಂದು ರೀತಿಯಿಂದ ಚಂದ, ನಮ್ಮ ಬಾಳಿಗೆ, ನಮ್ಮ ಬದುಕಿಗೆ ಚಂದ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಅಣ್ಣವರು ನಾವು ಚಿಕ್ಕವರಿದ್ದಾಗ ನಮ್ಮ ತಂದೆಯವರು ಯಾವಾಗಲೂ ನಮಗೆ ವಿಷ್ಣುವರ್ಧನ್ ಅಣ್ಣವ್ರದ್ದು ಇದೇ ಮೂವೀಸ್ ತೋರಿಸ್ತಾಯಿದ್ರು ಜಾಸ್ತಿ. ಇದೇ ತೋರಿಸಿ, ಇದು ಬಿಟ್ಟು ಯಾವುದು ಬೇರೆ ಹಾಡು ಇಂಥ ಹಾಡು ಬಂದರೆ ಮೊದಲು ತೆಗಿಯೋರು. ಸೊ ಅಂಥ ಇದರಲ್ಲಿರುವಾಗ ಭಕ್ತ ಪ್ರಹ್ಲಾದ ಅಂತ ಒಂದು ಮೂವಿ ತೋರಿಸಿದೆ ನಮಗೆ. ಆ ಮೂವಿಯಿಂದ ನಾನು ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಇಬ್ಬರದು ಫ್ಯಾನ್ ಆಗಿದ್ದು ಅದೇ ಮೂವಿಯಿಂದ.
ಸೊ ಅವಾಗಿಂದ ನಾನು ಕಂಟಿನ್ಯೂ ಒಂದಾದ್ಮೇಲೆ ಒಂದು ಹಂಗೆ ಮೂವೀಸ್ ನೋಡ್ತಾ ಚಲಿಸುವ ಮೋಡಗಳಾಗಿರ್ಬೋದು. ಫಸ್ಟ್ ಅವ್ರ ಕಾಂಬಿನೇಷನ್ ನೋಡೋಕೆ ಸ್ಟಾರ್ಟ್ ಮಾಡಿದೆ, ಇಬ್ಬರದು, ಅಣ್ಣವ್ರದ್ದು ಮತ್ತು ಪುನೀತ್ ರಾಜ್ಕುಮಾರ್ದು. ಯಾಕಂದರೆ ಆ ಕಾಂಬಿನೇಷನ್ ನೋಡಿದಾಗೆಲ್ಲ ನನಗೇನೋ ನಮ್ಮ ಅಪ್ಪಾಜಿದು ನಂದು ನೆನ್ಪು ಜಾಸ್ತಿ ಇದು ಆಗೋದು, ಸೊ ಕನೆಕ್ಷನ್ ಆಗೋದು. ಸೊ ಅದಕ್ಕೆ ಅದೇ ನೋಡ್ತಾ ಇದ್ದೆ ನಾನು. ಸರ್ ಅವರಿಂದ ಅದೇ ಫಸ್ಟ್ ಹೇಳೋದು ಸಿಂಪ್ಲಿಸಿಟಿ ಸರ್. ನಾವು ಎಷ್ಟೇ ದುಡ್ಡು ಮಾಡ್ಬೋದು, ಏನೇ ಮಾಡ್ಬೋದು, ಮನುಷ್ಯತ್ವ ಅನ್ನೋದು ನಮಗೆ ಭಾಳ ಇಂಪಾರ್ಟೆಂಟ್. ಅವ್ರ ಜೀವನವಿಡೀ ಅವರು ಅದೇ ಹೇಳಿದ್ದು, ಮನುಷ್ಯನಾಗಿ ಹೆಂಗಿರ್ಬೇಕು ಅನ್ನೋದು ಅವ್ರ ಜೀವನವಿಡೀ ಹೇಳಿದ್ದು. ಅವರು ಒಂದು ಮಾತು ಹೇಳ್ತಾರೆ, ನನಗಿಂತ ಕಿರಿಯರಿಲ್ಲ, ಎಲ್ಲರನ್ನೂ ಹಿರಿಯರಾಗಿ ನೋಡಿದ್ರು. ಅದೇ ರೀತಿ ನಾನು ನನ್ನ ಜೀವನದಲ್ಲಿ ಅವರಂತೆ ಸಿಂಪ್ಲಿಸಿಟಿ ಆಗಿರ್ಬೋದು. ಆಮೇಲೆ ಎಲ್ಲರಿಗೂ ನಮಗಿಂತ ಹೆಂಗಂದರೆ ಈಗ ನೋಡಿ, ನಮ್ಮ ದೇವ್ರು ಇಷ್ಟೆಲ್ಲ ಕೊಟ್ಟಿದ್ದಾನೆ. ಐ ಆಮ್ ಪರ್ಫೆಕ್ಟ್ಲಿ ಫಿಟ್, ಐ ಆಮ್ ಪರ್ಫೆಕ್ಟ್ಲಿ ಹೆಲ್ದಿ. ನಮಗಿಂತ ಯಾರೋ ಕೆಳಗಿದ್ದವ್ರು ಇರ್ತಾರೆ, ಅವ್ರಿಗೆ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ. ಅಂಥವ್ರನ್ನ ನೋಡಿ ನಾವು ಭೇದ ಭಾವ ಮಾಡಬಾರ್ದು. ಅವ್ರಿಗೆ ಅವರು ನಮ್ಮಂತೆ ಅವರನ್ನ ಜೊತೆ ನಡ್ಕೊಂಡು ನಮ್ಮ ಕೈಲಿ ಆದಷ್ಟು ಸಹಾಯ ಮಾಡಬೇಕು. ಸೊ ಇದೆಲ್ಲ ನಾನು ಅಣ್ಣವರಿಂದ, ಪುನೀತ್ ರಾಜ್ಕುಮಾರ್ ಅವರಿಂದ ಕಲ್ತಿದ್ದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.